ನಮಸ್ತೆ ವೀಕ್ಷಕರೇ, ನಾವು ದೇವಸ್ಥಾನಗಳಿಗೆ ತೆರಳಿದಾಗ ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದ ಸ್ವೀಕರಿಸುತ್ತೇವೆ ಮತ್ತು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುತ್ತೇವೆ. ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಲು ಕಾರಣವೇನಿರಬಹುದು? ಈ ದಿನ ತಿಳಿಯೋಣ. ಆಗಮಶಾಸ್ತ್ರಗಳ ಪ್ರಕಾರವಾಗಿ ಆಗಮನಗಳನ್ನು 4 ಪಾದವಾಗಿ ವಿಂಗಡಿಸಲಾಗಿದೆ. ಮೊದಲನೆಯ ಪಾದ ಕ್ರಿಯಾಪಾದ, ಎರಡನೆಯ ಪಾದ ಚಾರ್ಯ ಪಾದ, ಮೂರನೆಯದು ಯೋಗಪಾದ, ನಾಲ್ಕನೆಯದು ಜ್ಞಾನಪಾದ. ಕ್ರಿಯಾಪಾದವೆಂದರೆ ದೇವರ ಸನ್ನಿಧಿಯಲ್ಲಿ ಪೂಜೆ ನಡೆಯುವುದನ್ನು ಕ್ರಿಯಾಪಾದವೆಂದು ಕರೆಯುತ್ತೇವೆ. ಚಾರ್ಯಪಾದ ಎಂದರೆ ಭಕ್ತರು ದೇವರಿಗೆ ಸೇವೆಯನ್ನು ಸಲ್ಲಿಸುವುದನ್ನು ಚಾರ್ಯಪಾದವೆಂದು ಕರೆಯುತ್ತೇವೆ. ಯೋಗಪಾದವೆಂದರೆ ನಾವು ದೇವರಿಗೆ ಸಲ್ಲಿಸಿದ ಪೂಜೆಯನ್ನು ಕುಳಿತು ಧ್ಯಾನಿಸುತ್ತಾ ಸ್ಮರಣೆ ಮಾಡುವುದನ್ನು ಯೋಗಪಾದವೆಂದು ಕರೆಯುತ್ತೇವೆ. ಈ ಯೋಗಪಾದವೇ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಲು ಕಾರಣವಾಗಿದೆ. ಧನ್ಯವಾದಗಳು ಸ್ನೇಹಿತರೆ.